ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಯಾರ್ಯಾರು ಹೊಸಬರಿದ್ದೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನಿಮಗೆ PDF ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಎಲ್ಲ ಥರದ PDFಗಳು ಕೂಡ ಲಭ್ಯವಿದೆ. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಆಗಸ್ಟ್ ಮಂತ್ ಕರೆಂಟ್ ಅಫೇರ್ಸ್ ತೊಗೊಂಡಿದ್ದೀನಿ ನಾನಿವತ್ತು. ಕ್ಲಾಸ್ ತೊಗೋಬಾರ್ದು ಅಂದ್ಕೊಂಡಿದ್ದೆ. ನಮ್ಮ ಕಡೆ ತುಂಬ ಮಳೆ ಬರ್ತಿದೆ, ಆದರೂ ಮಾಡೋಣ ಅಂತ ಮಾಡ್ತಿದ್ದೀನಿ. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇತ್ತೀಚೆಗೆ ಪೆಂಟೋಂಗ್ ಟಾರ್ನ್ ಸಿನ್ ಒತ್ರಾ ಯಾವ ದೇಶದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿಯಾದರು? ಆಪ್ಷನ್ ಎ ಇಂಡೋನೇಷ್ಯಾ, ಆಪ್ಷನ್ ಬಿ ವಿಯೆಟ್ನಾಂ, ಆಪ್ಷನ್ ಸಿ ಥೈಲ್ಯಾಂಡ್, ಆಪ್ಷನ್ ಡಿ ಈಜಿಪ್ಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಥೈಲ್ಯಾಂಡ್. ನೆಕ್ಸ್ಟ್, ಇತ್ತೀಚೆಗೆ 17ನೇ ದಿವ್ಯ ಕಲಾ ಮೇಳ ಎಲ್ಲಿ ನಡೆಯಿತು? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ರಾಯಪುರ್, ಆಪ್ಷನ್ ಡಿ ಲಕ್ನೋ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಯಪುರ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹಿನ್ ಯೋಜನೆ ಅನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ. ನೆಕ್ಸ್ಟ್ ಕ್ವಶನ್, ಯಾವ ದೇಶವು 3ನೇ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಶೃಂಗಸಭೆಯನ್ನು ಆಯೋಜಿಸಿದೆ? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಭೂತಾನ್, ಆಪ್ಷನ್ ಸಿ ಭಾರತ್, ಆಪ್ಷನ್ ಡಿ ಮಯನ್ಮಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ್. ನೆಕ್ಸ್ಟ್ ಕ್ವಶನ್, ಯಾವ ಸಂಸ್ಥೆಯು ಅಸ್ಟ್ರಾ ಸ್ವದೇಶಿ ಗಾಳಿಯಿಂದ ಆಕಾಶಕ್ಕೆ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿತು? ಆಪ್ಷನ್ ಎ ಇಸ್ರೋ, ಆಪ್ಷನ್ ಬಿ DRDO, ಆಪ್ಷನ್ ಬಿ HAL, ಆಪ್ಷನ್ ಡಿ BHEL. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ DRDO. ನೆಕ್ಸ್ಟ್ ಕ್ವಶನ್, ಭಾರತವು ಯಾವ ದೇಶದೊಂದಿಗೆ ವೈಟ್ ಶಿಪ್ಪಿಂಗ್ ಮಾಹಿತಿ ವಿನಿಮಯಕ್ಕಾಗಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ SOPಗೆ ಸಹಿ ಹಾಕಿದೆ? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಬಾಂಗ್ಲಾದೇಶ್, ಆಪ್ಷನ್ ಡಿ ಫಿಲಿಪೈನ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಫಿಲಿಪೈನ್ಸ್. ನೆಕ್ಸ್ಟ್ ಕ್ವಶನ್, ರಕ್ಷಣಾ ಸಚಿವಾಲಯವು ಭಾರತೀಯ ನೌಕಾಪಡೆಗೆ 5 ಫ್ಲೀಟ್ ಬೆಂಬಲ ಹಡಗುಗಳಿಗಾಗಿ ಯಾವ ಕಂಪನಿಯೊಂದಿಗೆ 19,000 ಕೋಟಿ ಒಪ್ಪಂದಕ್ಕೆ ಸಹಿ ಹಾಕಿದೆ? ಆಪ್ಷನ್ ಎ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್, ಆಪ್ಷನ್ ಬಿ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್, ಆಪ್ಷನ್ ಸಿ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತು ಇಂಜಿನಿಯರ್ಸ್, ಆಪ್ಷನ್ ಡಿ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಹುಡುಕಾಟ ಮತ್ತು ಪಾರುಗಾಣಿಕಾ ಕಿಟ್ SARK ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ ಇಸ್ರೋ, ಆಪ್ಷನ್ ಬಿ ADRDE, ಆಪ್ಷನ್ ಸಿ BHEL, ಆಪ್ಷನ್ ಡಿ HAL. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ADRDE. ನೆಕ್ಸ್ಟ್ ಕ್ವಶನ್, ಬಹುಪಕ್ಷೀಯ ತ್ರಿಸೇವಾ ವ್ಯಾಯಾಮ ಬ್ರೈಟ್ ಸ್ಟಾರ್ 23 ಅನ್ನು ಯಾವ ದೇಶವು ಆಯೋಜಿಸುತ್ತದೆ? ಆಪ್ಷನ್ ಎ ದಕ್ಷಿಣ ಆಫ್ರಿಕಾ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ USA, ಆಪ್ಷನ್ ಡಿ ಈಜಿಪ್ಟ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಈಜಿಪ್ಟ್ ದೇಶ. ನೆಕ್ಸ್ಟ್ ಕ್ವಶನ್, ಯಾವ ಸಂಸ್ಥೆಯು ಭಾರತದ ಮೊದಲ ವಿಲ್ಡ್ ಆರ್ಮರ್ಡ್ ಆಂಫಿಬಿಯಸ್ ಪ್ಲಾಟ್ಫಾರ್ಮ್ WHAP ವಾಹನಗಳನ್ನು ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ DRDO ಮತ್ತು ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್, ಆಪ್ಷನ್ ಬಿ DRDO ಮತ್ತು L ಮತ್ತು T, ಆಪ್ಷನ್ ಸಿ DRDO ಮತ್ತು HAL, ಆಪ್ಷನ್ ಡಿ DRDO ಮತ್ತು BHEL. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ DRDO ಮತ್ತು ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್. ನೆಕ್ಸ್ಟ್ ಕ್ವಶನ್, ವೈಮಾನಿಕ ಯುದ್ಧಕ್ಕಾಗಿ ಕೃತಕ ಬುದ್ಧಿಮತ್ತೆ ರೋಬೋಟ್ ವಾಲ್ಕಿರಿ ಅನ್ನು ಯಾವ ದೇಶದ ಮಿಲಿಟರಿ ಪಡೆ ಅನಾವರಣಗೊಳಿಸಿದೆ? ಆಪ್ಷನ್ ಎ USA, ಆಪ್ಷನ್ ಬಿ UK, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ UAE. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ USA. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಪ್ರಾರಂಭಿಸಲಾದ ಪ್ರಾಜೆಕ್ಟ್ 70A 7ನೇ ಮತ್ತು ಕೊನೆಯ ಸ್ಟೆಲ್ತ್ ಫ್ರಿಗೇಟ್ನ ಹೆಸರೇನು? ಆಪ್ಷನ್ ಎ ಕೈಲಾಸಗಿರಿ, ಆಪ್ಷನ್ ಬಿ ಮಹೇಂದ್ರಗಿರಿ, ಆಪ್ಷನ್ ಸಿ ಶಿವಗಿರಿ, ಆಪ್ಷನ್ ಡಿ ಭಾರತ್ಗಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಹೇಂದ್ರಗಿರಿ. ನೆಕ್ಸ್ಟ್ ಕ್ವಶನ್, ಭಾರತ್ ಡ್ರೋನ್ ಶಕ್ತಿ 2023 ಆತಿಥೇಯ ನಗರ ಯಾವುದು? ಆಪ್ಷನ್ ಎ ಪುಣೆ, ಆಪ್ಷನ್ ಬಿ ಗಾಜಿಯಾಬಾದ್, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಹೈದರಾಬಾದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಾಜಿಯಾಬಾದ್. ನೆಕ್ಸ್ಟ್ ಕ್ವಶನ್, ಯಾವ ಸಂಸ್ಥೆಯು ಭಾರತದ ಮಿಲಿಟರಿ ಕ್ಯಾಂಬ್ಯಾಟ್ ಪ್ಯಾರಾಚ್ಯೂಟ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ HAL,
ಆಪ್ಷನ್ ಬಿ BHEL, ಆಪ್ಷನ್ ಸಿ DRDO, ಆಪ್ಷನ್ ಡಿ ಇಸ್ರೋ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ DRDO. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಮೊದಲ ನೀತಿ ನಿರೂಪಕರ ವೇದಿಕೆ ಎಲ್ಲಿ ಉದ್ಘಾಟನೆಯಾಯಿತು? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ. ನೆಕ್ಸ್ಟ್ ಕ್ವಶನ್, ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮುಖ್ಯಮಂತ್ರಿ ಬಾಲ ಪೌಷ್ಟಿಕ ಆಹಾರ ಯೋಜನೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಹಿಮಾಚಲ ಪ್ರದೇಶ, ಆಪ್ಷನ್ ಡಿ ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮಾಚಲ ಪ್ರದೇಶ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಭೀಮಾ ನದಿಯು ಯಾವ ನದಿಯ ಉಪನದಿಯಾಗಿದೆ? ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ಕೃಷ್ಣ, ಆಪ್ಷನ್ ಸಿ ನರ್ಮದಾ, ಆಪ್ಷನ್ ಡಿ ಗೋದಾವರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕೃಷ್ಣಾ ನದಿ. ನೆಕ್ಸ್ಟ್ ಕ್ವಶನ್, 2024 ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಯಾವ ಇಬ್ಬರು ಭಾರತೀಯ ಅಥ್ಲೀಟ್ಗಳನ್ನು ಭಾರತದ ಧ್ವಜಧಾರಿಗಳಾಗಿ ಆಯ್ಕೆ ಮಾಡಲಾಗಿದೆ? ಆಪ್ಷನ್ ಎ ಕೃಷ್ಣ ನಗರ್ ಮತ್ತು ಅಜಿತ್ ಸಿಂಗ್, ಆಪ್ಷನ್ ಬಿ ಮನೀಶ್ ನರ್ವಾಲ್ ಮತ್ತು ಅವನಿ ಲೇಖರಾ, ಆಪ್ಷನ್ ಸಿ ಸುಮಿತ್ ಅಂತಿಲ್ ಮತ್ತು ಭಾಗ್ಯಶ್ರೀ ಜಾಧವ್, ಆಪ್ಷನ್ ಡಿ ಯೋಗೇಶ್ ಕತುನಿಯಾ ಮತ್ತು ನಿಶಾತ್ ಕುಮಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸುಮಿತ್ ಅಂಟಿಲ್ ಮತ್ತು ಭಾಗ್ಯಶ್ರೀ ಜಾಧವ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ತಿಸ್ತಾ ವಿ ಜಲವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಕಿಂ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸ್ಲೋ ಲೋರಿಚ್ ಎಂದರೇನು? ಆಪ್ಷನ್ ಎ ಪ್ರೈಮೇಟ್, ಆಪ್ಷನ್ ಬಿ ಸ್ಪೈಡರ್, ಆಪ್ಷನ್ ಸಿ ಕಪ್ಪೆ, ಆಪ್ಷನ್ ಡಿ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರೈಮೇಟ್. ನೆಕ್ಸ್ಟ್ ಕ್ವಶನ್, ಯುರೋಪಿಯನ್ ಯೂನಿಯನ್ನೊಂದಿಗೆ ಆನ್ಲೈನ್ ಆಮೂಲಾಗ್ರೀಕರಣದ ಕುರಿತು ಸಮ್ಮೇಳನವನ್ನು ಇತ್ತೀಚೆಗೆ ಯಾವ ದೇಶವು ಸಹ ಹೋಸ್ಟ್ ಮಾಡುತ್ತಿದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಭಾರತ್, ಆಪ್ಷನ್ ಡಿ ಫ್ರಾನ್ಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ವಿಜ್ಞಾನಿಗಳು ಯಾವ ಗ್ರಹದಲ್ಲಿ ದ್ರವ ನೀರಿನ ಸಂಗ್ರಹವನ್ನು ಕಂಡುಹಿಡಿದಿದ್ದಾರೆ? ಆಪ್ಷನ್ ಎ ಬುಧ, ಆಪ್ಷನ್ ಬಿ ಮಂಗಳ, ಆಪ್ಷನ್ ಸಿ ಶುಕ್ರ, ಆಪ್ಷನ್ ಡಿ ಗುರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳ ಗ್ರಹ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ಸಂಸ್ಥೆಯು ಅಮೆಜಾನ್ ಮರು ಅರಣ್ಯೀಕರಣಕ್ಕೆ ನಿಧಿಯನ್ನು ನೀಡಲು ವಿಶ್ವದ ಮೊದಲ ಕಾರ್ಬನ್ ತೆಗೆಯುವ ಬಾಂಡನ್ನು ಬಿಡುಗಡೆ ಮಾಡಿದೆ? ಆಪ್ಷನ್ ಎ ವಿಶ್ವ ಬ್ಯಾಂಕ್, ಆಪ್ಷನ್ ಬಿ UNDP, ಆಪ್ಷನ್ ಸಿ UNEP, ಆಪ್ಷನ್ ಡಿ ಯುನೆಸ್ಕೋ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ವಿಶ್ವ ಬ್ಯಾಂಕ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಭಾರತ್ EU ಪ್ರಾದೇಶಿಕ ಸಮ್ಮೇಳನ ಎಲ್ಲಿ ನಡೆಯಿತು? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ನವದೆಹಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ನವದೆಹಲಿ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಕ್ರಪಾರ್ ಪರಮಾಣು ವಿದ್ಯುತ್ ಕೇಂದ್ರ ಅಂದರೆ KAPS ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಹರಿಯಾಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗುಜರಾತ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ವಾಟರ್ ಸ್ಪೌಟ್ ಎಂದರೇನು? ಆಪ್ಷನ್ ಎ ನೀರಿನ ಮೇಲೆ ಗಾಳಿ ಮತ್ತು ಮಂಜಿನ ತಿರುಗುವ ಕಾಲಮ್, ಆಪ್ಷನ್ ಬಿ ಜಲಪಾತದ ಒಂದು ವಿಧ, ಆಪ್ಷನ್ ಸಿ ಆಳ ಸಮುದ್ರದ ಸುಳಿ, ಆಪ್ಷನ್ ಡಿ ಮೀನು ಹಿಡಿಯುವ ಯಂತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೀರಿನ ಮೇಲೆ ಗಾಳಿ ಮತ್ತು ಮಂಜಿನ ತಿರುಗುವ ಕಾಲಮ್. ನೆಕ್ಸ್ಟ್ ಸ್ನೇಹಿತರೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಗೆ ಕೂಡ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ. ಇದೇ ರೀತಿ ಹೆಚ್ಚಿನ ಕ್ಲಾಸಸ್ ತರ್ತೀನಿ ನಾನು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಕ್ಲಾಸ್ ಬೇಗ ಮುಗಿಸೋಣ, ಟೈಮ್ ತುಂಬ ಆದರೆ ಸೊ ನಿಮಗೂ ನೋಡೋಕೆ ಬೋರ್ ಆಗುತ್ತೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಪರಮಾಣು ಗಡಿಯಾರಗಳಲ್ಲಿ ಸಾಮಾನ್ಯವಾಗಿ ಯಾವ ಅಂಶಗಳನ್ನು ಬಳಸಲಾಗುತ್ತದೆ? ಆಪ್ಷನ್ ಎ ಸೀಸಿಯಂ, ಆಪ್ಷನ್ ಬಿ ಸೋಡಿಯಂ, ಆಪ್ಷನ್ ಸಿ ಬೇರಿಯಂ, ಆಪ್ಷನ್ ಡಿ ಅಮೆರಿಷಿಯಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೀಸಿಯಂ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಭಾರತವು ಯಾವ ರಾಜ್ಯದಲ್ಲಿ ಹೆಚ್ಚಿನ ಅಪಾಯದ ಹಿಮದ ಸರೋವರಗಳ ಮೊದಲ ಸಮಗ್ರ ಸಮೀಕ್ಷೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ಅರುಣಾಚಲ ಪ್ರದೇಶ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಉತ್ತರಾಖಂಡ, ಆಪ್ಷನ್ ಡಿ ಹಿಮಾಚಲ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಅರುಣಾಚಲ ಪ್ರದೇಶ. ನೆಕ್ಸ್ಟ್ ಕ್ವಶನ್, ಮೊದಲ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ವಿಷಯ ಯಾವುದು ಅಥವಾ ಥೀಮ್ ಯಾವುದು? ಸೊ ಆಪ್ಷನ್ ಎ ಬಾಹ್ಯಾಕಾಶ ಪರಿಶೋಧನೆಯ ಹೊಸ ಯುಗ, ಆಪ್ಷನ್ ಬಿ ನಕ್ಷತ್ರಗಳಿಗೆ ಭಾರತದ ಪ್ರಯಾಣ,
ಆಪ್ಷನ್ ಸಿ ಚಂದ್ರನನ್ನು ಸ್ಪರ್ಶಿಸುವಾಗ ಜೀವನವನ್ನು ಸ್ಪರ್ಶಿಸುವುದು ಭಾರತದ ಬಾಹ್ಯಾಕಾಶ ಸಾಗ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರನನ್ನು ಸ್ಪರ್ಶಿಸುವಾಗ ಜೀವಗಳನ್ನು ಸ್ಪರ್ಶಿಸುವುದು ಭಾರತದ ಬಾಹ್ಯಾಕಾಶ ಸಾಗ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ಸಚಿವಾಲಯವು ಭಾರತದಲ್ಲಿ ಸಿಪ್ಲೇನ್ ಕಾರ್ಯಾಚರಣೆಗಳಿಗಾಗಿ ಮಾರ್ಗಸೂಚಿಗಳನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ರಕ್ಷಣಾ ಸಚಿವಾಲಯ, ಆಪ್ಷನ್ ಬಿ ನಾಗರಿಕ ವಿಮಾನಯಾನ ಸಚಿವಾಲಯ, ಆಪ್ಷನ್ ಸಿ ನಗರಾಭಿವೃದ್ಧಿ ಸಚಿವಾಲಯ, ಆಪ್ಷನ್ ಡಿ ಕೃಷಿ ಸಚಿವಾಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಗರಿಕ ವಿಮಾನಯಾನ ಸಚಿವಾಲಯ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ದುಂಬೂರು ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಉತ್ತರಾಖಂಡ್, ಆಪ್ಷನ್ ಸಿ ತ್ರಿಪುರ, ಆಪ್ಷನ್ ಡಿ ಸಿಕ್ಕಿಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತ್ರಿಪುರ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ಸಚಿವಾಲಯವು ಇತ್ತೀಚೆಗೆ ಸುದ್ದಿಯಲ್ಲಿ ವರ್ಲ್ಡ್ ಆಡಿಯೋ ವಿಜುವಲ್ ಮತ್ತು ಎಂಟರ್ಟೈನ್ಮೆಂಟ್ ಶೃಂಗಸಭೆಯನ್ನು ಆಯೋಜಿಸಿದೆ? ಆಪ್ಷನ್ ಎ ಗ್ರಾಹಕ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಬಿ ಮಾಹಿತಿ ಪ್ರಸಾರ ಸಚಿವಾಲಯ, ಆಪ್ಷನ್ ಸಿ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ, ಆಪ್ಷನ್ ಡಿ ರಕ್ಷಣಾ ಸಚಿವಾಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾಹಿತಿ ಪ್ರಸಾರ ಸಚಿವಾಲಯ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ದೇಶವು ತನ್ನ ಮೊದಲ ಮರುಬಳಕೆ ಮಾಡಬಹುದಾದ ಹೈಬ್ರಿಡ್ ರಾಕೆಟ್ RHUMI-1 ಅನ್ನು ಪ್ರಾರಂಭಿಸಿತು? ಆಪ್ಷನ್ ಎ ಭಾರತ್, ಆಪ್ಷನ್ ಬಿ ನೇಪಾಳ, ಆಪ್ಷನ್ ಸಿ ಮಯನ್ಮಾರ್, ಆಪ್ಷನ್ ಡಿ ಪಾಕಿಸ್ತಾನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಭಾರತ್. ನೆಕ್ಸ್ಟ್ ಕ್ವಶನ್, ಆರೋಗ್ಯ ರಕ್ಷಣೆಯನ್ನು ಹೆಚ್ಚಿಸಲು ಯಾವ ಸಚಿವಾಲಯವು ಇತ್ತೀಚೆಗೆ ರಾಷ್ಟ್ರೀಯ ವೈದ್ಯಕೀಯ ನೋಂದಣಿ ಅಂದರೆ NMR ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಆಪ್ಷನ್ ಬಿ ಕೃಷಿ ಸಚಿವಾಲಯ, ಆಪ್ಷನ್ ಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಆಪ್ಷನ್ ಡಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಭಾರತದಿಂದ ಮೊದಲ ಮಹಿಳಾ ರಾಷ್ಟ್ರೀಯ ರೇಸಿಂಗ್ ಚಾಂಪಿಯನ್ ಯಾರು? ಆಪ್ಷನ್ ಎ ಬಿಯಾಂಕಾ ಕಶ್ಯಪ, ಆಪ್ಷನ್ ಬಿ ಡಯಾನಾ ಪುಂಡೋಲ್, ಆಪ್ಷನ್ ಸಿ ಐಶ್ವರ್ಯ ಪಿಸೆ, ಆಪ್ಷನ್ ಡಿ ಪಿಪ್ಪಾ ಮನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಯಾನಾ ಪುಂಡೋಲ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ಬಾಹ್ಯಾಕಾಶ ಸಂಸ್ಥೆಯು ಮಿಥೇನ್ ಹೊರಸೂಸುವಿಕೆಯನ್ನು ಪತ್ತೆಹಚ್ಚಲು ಟಾನೇಜರ್ 1 ಉಪಗ್ರಹವನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ಇಸ್ರೋ, ಆಪ್ಷನ್ ಬಿ ESA, ಆಪ್ಷನ್ ಸಿ CNSA, ಆಪ್ಷನ್ ಡಿ ನಾಸಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾಸಾ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಕಾನು ಎಂಬ ದಕ್ಷಿಣ ಭಾರತೀಯ ಆದಿವಾಸಿ ಜ್ಞಾನ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ತೆಲಂಗಾಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ. ನೆಕ್ಸ್ಟ್ ಕ್ವಶನ್, 2024 ಏಷ್ಯನ್ ಸರ್ಫಿಂಗ್ ಚಾಂಪಿಯನ್ಶಿಪ್ನಲ್ಲಿ ಯಾವ ದೇಶವು ಮಾರು ಹಬಾ ಕಪ್ ತಂಡದ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಭಾರತ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಫ್ರಾನ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಿರೂಪಾಕ್ಷ ದೇವಾಲಯವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಿಜ್ಞಾನ ಧಾರಾ ಯೋಜನೆಯನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಯಾವ ಇಲಾಖೆ ಹೊಂದಿದೆ? ಆಪ್ಷನ್ ಎ ಜೈವಿಕ ತಂತ್ರಜ್ಞಾನ ಇಲಾಖೆ, ಆಪ್ಷನ್ ಬಿ ಕೈಗಾರಿಕಾ ನೀತಿ ಮತ್ತು ಪ್ರಚಾರ ಇಲಾಖೆ, ಆಪ್ಷನ್ ಸಿ ಬಾಹ್ಯಾಕಾಶ ಇಲಾಖೆ, ಆಪ್ಷನ್ ಡಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. ನೆಕ್ಸ್ಟ್ ಕ್ವಶನ್, ಯಾವ ರಾಜ್ಯವು ಇತ್ತೀಚೆಗೆ ಅರೆಕಾಡು ಗೋವಿನ ಜೀವಿ ಮಿಥುನ್ ಅಥವಾ ಬಾಸ್ ಫ್ರಂಟಾಲಿಸ್ ಅನ್ನು ಮೊದಲ ಬಾರಿಗೆ ದಾಖಲಿಸಿದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಮಣಿಪುರ್, ಆಪ್ಷನ್ ಡಿ ನಾಗಾಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಸಾಂ. ನೆಕ್ಸ್ಟ್ ಕ್ವಶನ್, ಅಂಡರ್ 17 ವರ್ಲ್ಡ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ 2024 ಎಲ್ಲಿ ನಡೆಯಿತು? ಆಪ್ಷನ್ ಎ ಟೋಕಿಯೋ ಜಪಾನ್, ಆಪ್ಷನ್ ಬಿ ಅಮ್ಮನ್ ಜೋರ್ಡಾನ್, ಆಪ್ಷನ್ ಸಿ ಬೀಜಿಂಗ್ ಚೀನಾ, ಆಪ್ಷನ್ ಡಿ ನವದೆಹಲಿ ಭಾರತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮ್ಮನ್ ಜೋರ್ಡಾನ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ರಾಜ್ಯವು ಪಕ್ಷಿ ಜ್ವರ ಅಥವಾ ಏವಿಯನ್ ಇನ್ಫ್ಲೂಯೆನ್ಸನ್ ಏಕಾಏಕಿ ವರದಿ ಮಾಡಿದೆ? ಆಪ್ಷನ್ ಎ ಒಡಿಶಾ, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಉತ್ತರ ಪ್ರದೇಶ, ಆಪ್ಷನ್ ಡಿ ಜಾರ್ಖಂಡ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಒಡಿಶಾ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಸುಖ ಶಿಕ್ಷಾ ಯೋಜನೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ಬಿ ಗುಜರಾತ್,
ಆಪ್ಷನ್ ಸಿ ಹಿಮಾಚಲ ಪ್ರದೇಶ್, ಆಪ್ಷನ್ ಡಿ ಉತ್ತರಾಖಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮಾಚಲ ಪ್ರದೇಶ. ನೆಕ್ಸ್ಟ್ ಕ್ವಶನ್, ವಿಶ್ವ ಜಲ ಸಪ್ತಾಹ 2024ದ ಥೀಮ್ ಏನು? ಆಪ್ಷನ್ ಎ ಬೀಜಿಂಗ್ ಗಡಿಗಳು, ಶಾಂತಿಯುತ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ನೀರು. ಆಪ್ಷನ್ ಬಿ ನೀರಿನ ಮೌಲ್ಯ. ಆಪ್ಷನ್ ಸಿ ಅಂತರ್ಜಲ ಅದೃಶ್ಯ ಗೋಚರವಾಗುವಂತೆ. ಆಪ್ಷನ್ ಡಿ ಬದಲಾವಣೆಯನ್ನು ವೇಗಗೊಳಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೇತುವೆ ಗಡಿಗಳು, ಶಾಂತಿಯುತ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ನೀರು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಿಲಿ ಮಂಜಾರೋ ಪರ್ವತವು ಯಾವ ದೇಶದಲ್ಲಿದೆ? ಆಪ್ಷನ್ ಎ ಬೋಟ್ಸ್ವಾನಾ, ಆಪ್ಷನ್ ಬಿ ಕಾಂಗೋ, ಆಪ್ಷನ್ ಸಿ ತಾಂಜಾನಿಯಾ, ಆಪ್ಷನ್ ಡಿ ಇಥಿಯೋಪಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಟಾಂಜಾನಿಯಾ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ರಾಷ್ಟ್ರೀಯ ಭದ್ರತಾ ಗಾರ್ಡ್ ಅಂದರೆ NSGನ ಹೊಸ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಬಿ ಶ್ರೀನಿವಾಸನ್, ಆಪ್ಷನ್ ಬಿ RK ವಿಶ್ವಕರ್ಮ, ಆಪ್ಷನ್ ಸಿ ಅಶೋಕ್ ಕುಮಾರ್, ಆಪ್ಷನ್ ಡಿ ಅರುಣ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿ ಶ್ರೀನಿವಾಸನ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಈಸ್ಟರ್ನ್ ಎಕ್ವೈನ್ ಎನ್ಸೆಫಾಲಿಟಿಸ್ ಅಂದರೆ EE ಯಾವ ರೋಗಕಾರಕದಿಂದ ಉಂಟಾಗುತ್ತದೆ? ಆಪ್ಷನ್ ಎ ಬ್ಯಾಕ್ಟೀರಿಯಾ, ಆಪ್ಷನ್ ಬಿ ಫಂಗಸ್, ಆಪ್ಷನ್ ಸಿ ವೈರಸ್, ಆಪ್ಷನ್ ಡಿ ಪ್ರೋಟೋಜುವಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವೈರಸ್. ನೆಕ್ಸ್ಟ್ ಕ್ವಶನ್, ಯಾವ 2 ರಾಜ್ಯಗಳು ಇತ್ತೀಚೆಗೆ ಧಾರ್ಮಿಕ್ ಸರ್ಕ್ಯೂಟ್ ಕೃಷ್ಣ ಗಮನ್ ಪಥ್ ಅಭಿವೃದ್ಧಿಯನ್ನು ಘೋಷಿಸಿದವು? ಆಪ್ಷನ್ ಎ ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶ, ಆಪ್ಷನ್ ಬಿ ಒಡಿಶಾ ಮತ್ತು ಜಾರ್ಖಂಡ್, ಆಪ್ಷನ್ ಸಿ ಉತ್ತರ ಪ್ರದೇಶ ಮತ್ತು ಬಿಹಾರ್, ಆಪ್ಷನ್ ಡಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ್. ಸ್ನೇಹಿತರೆ, ಇಲ್ಲಿಗೆ ಈ ಕ್ಲಾಸ್ ಮುಕ್ತಾಯವಾಗುತ್ತದೆ. ಸೊ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಕ್ಲಾಸಸ್ ನಡೆಯುತ್ತೆ. ಸೊ ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.